ಇಲ್ಲಿವರೆಗೆ ಮಾತಾಡಿದ್ರು ಹೇಳಿಲ್ಲ ನಾನು ನನಗೆ ತೆಗ್ದಾರ ಅಂತ ಹೇಳಿ. ನಾನೇ ಖುದ್ದು ರಾಜೀನಾಮೆ ಕೊಟ್ಟಿದ್ದೀನಂತ ನಾನು ಹೇಳಿರೋದಿಲ್ಲ ಆ ಕಡೆ. ನಾನೇ ನನ್ನ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೀನಿ. ಯಾಕೆ ಕೊಟ್ಟಿದ್ದೀನಿ ಅಂತ ಹೇಳಿದರೆ, ಎಲೆಕ್ಷನ್ ನಡೀತು ನನ್ನ ಏರಿಯಾದಲ್ಲಿ ಎಲೆಕ್ಷನ್ ನಡೆದು ಯಾರು ಮುಖಂಡರುಗಳು ಅಲ್ಪಸಂಖ್ಯಾತರ ಮುಖಂಡರೇ ಬೇಕಾದಷ್ಟು ಜನ ಬಂದಲ್ಲಿ ಕುಂತಿದ್ದು ದಾವಣಗೆರೆ ನಗರದಲ್ಲಿ. ಯಾರು ಬಂದು ನೀವು ಯಾರು ಏನಂತ ನನಗೆ ಮಾತಾಡಿಸಿಲ್ಲ. ಅದು ಬೇಜಾರಾಗಿ ಯಾಕೋ ಈ ನಮ್ಮ ಕ್ಯಾಂಡಿಡೇಟ್ ಆಗಲಿ, ಕ್ಯಾಂಡಿಡೇಟ್ ತಾಯಿ ಆಗಲಿ, ಕ್ಯಾಂಡಿಡೇಟ್ ಆಗಲಿ, ಯಾರೋ ಮಿನಿಸ್ಟರ್ ಆಗಲಿ, ಜಿಲ್ಲಾ ಮಂತ್ರಿ ಯಾರು ಬಂದು ನನಗೆ ಮಾತಾಡಿಲ್ಲ ಅಂತ ಹೇಳಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ನನಗೆ ಯಾರು ನನಗೇನು ಫೋರ್ಸ್ ಮಾಡಿಲ್ಲಲ್ಲ ಕೊಡಿ ಅಂತ. ರಾಜೀನಾಮೆ ಪತ್ರದಲ್ಲಿ ದಿನಾಂಕದ ಬಗ್ಗೆ ತುಂಬಾ ವ್ಯಂಗ್ಯ ಮಾಡ್ತಿದ್ದಾರೆ ಸರ್. 3ನೇ ತಾರೀಕು ಡೇಟ್ ಹಾಕಿ 11ನೇ ತಾರೀಕು 3ನೇ ತಾರೀಕು ಡೇಟ್ ಇದಕ್ಕೆ ಹಾಕಿದ್ದೆ ನಾವು ಕೊಡಬೇಕಂತ. ಅವಾಗೆ ಅದು ನಾನು ಯೋಚನೆ ಮಾಡಿದೆ. ಈಗ ನಾನು 3ನೇ ತಾರೀಕು ನಾನು ರಾಜೀನಾಮೆ ಕೊಟ್ಟರೆ ಎಲೆಕ್ಷನ್ ನಡೀತಾ ಇದೆ, ಅದೇನಾದ್ರು ಹೆಚ್ಚು ಕಡಿಮೆ ಆದ್ರೆ ನನ್ನ ಮೇಲೆ ಹಾಕ್ತಾರಂತೇಳಿ ಯೋಚನೆ ಮಾಡಿ ನಾನು ಕೊಟ್ಟಿಲ್ಲ. ಸರ್, ಇನ್ನೊಂದು ಕೇಳಿ ಬರ್ತಾ ಇದೆ, ಒಂದು ಯಾವುದೋ ಆಡಿಯೋ ವೈರಲ್ ಆಗ್ತಾ ಇದೆ, ಲೀಕ್ ಆಗಿದೆ ಅನ್ನೋದು. ಅದರ ಆಧಾರದ ಮೇಲೆ ಆಕ್ಷನ್ ಆಗಿರ್ಬೋದು ಅನ್ಸುತ್ತೆ. ಯಾವ್ದಾರ ಆಡಿಯೋ ಇರಲಿ ಅದು ತೋರಿಸಿ ಇದು ಮಾಡಿ ಮಾತಾಡಬೇಕಲ್ಲ. ನಿಮ್ಗಾರ ತೋರಿಸ್ಬೇಕು, ನಮಗೆ ಬೇಡ, ನಿಮಗಾರ ತೋರಿಸ್ಬೇಕಲ್ಲ. ನಿಮ್ಮ ಇಂಥ ಆಡಿಯೋ ಇಂಥ ಜಾಗದಲ್ಲಿ ನೀವು ಹಿಂಗೆ ಮಿಸ್ಟೇಕ್ ಮಾಡಿದಿರಿ, ಅದು ನಾವು ಕಾರಣ ಇಟ್ಕೊಂಡು ನಿಮಗೆ ರಾಜೀನಾಮೆಯನ್ನು ನಿಮಗೆ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಅಂತ ಹೇಳ್ರಿ. ಅದು ಆಗೈತೋ ಇಲ್ಲ ಅಂತ ತಾವು ಹೇಳ್ರಿ ಅಂತ ಹೇಳಿದ್ರೆ ನಾನು ಹೇಳ್ತೀನಿ. ಇಲ್ಲಪ್ಪ ತೆಗ್ದೀವಿ ಅಂತ ಹೇಳಿದ್ರೆ ಸ್ವಾಗತ, ಅದ್ರಾಗೇನೈತಿ. ನಿಮ್ಮ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿರೋದು, ಒಂದು ರಿಯಾಕ್ಷನ್ ಮಾಡಿರುವಂತದ್ದು, ಪಕ್ಷ ಅಂದ ಮೇಲೆ ಶಿಸ್ತು ಮುಖ್ಯ, ಹಾಗಾಗಿ ಕ್ರಮ ಆಗತ್ತೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಈ ಶಿಸ್ತು ಇಲ್ಲ ಅಂತಂದ್ರೆ ಪಕ್ಷ ಸರಿ ಇರೋದಿಲ್ಲ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ದಾರೆ. ಆಯ್ತು, ಅದು ಯಾವ್ದು ಅಶಿಸ್ತು ಅಂತ ತೋರಿಸ್ಬೇಕು. ಅಧ್ಯಕ್ಷರಾದ್ಮೇಲೆ ಅಧ್ಯಕ್ಷರಾಗಿದಾರಲ್ಲ ನಮ್ಮ ಅಧ್ಯಕ್ಷರು, ಅವರು ನಾವು ಯೂತ್ ಕಾಂಗ್ರೆಸ್ ಮೂವ್ಮೆಂಟ್ ಇಂದ ಜೊತೆಗಿದ್ದೀವಿ. ಅಶಿಸ್ತು ಅಂತ ಏನಂತ ತೋರಿಸ್ಬೇಕಲ್ಲ. ಅಶಿಸ್ತು ಅಂತ ಇಂಥದ್ದು ಮಾಡಿರೋದು ಅಶಿಸ್ತು. ನೀವು ಪಕ್ಷದಲ್ಲಿ ನೀವು ಬಂದು ಕೆಲಸ ಮಾಡಲಿದ್ದು ಅಶಿಸ್ತು ಅಂತ ಹೇಳಬೇಕಲ್ಲ ನಮಗೆ. ನಾವು ಪಕ್ಷಕ್ಕೆ ಯಾಕೆ ಕೆಲಸ ಮಾಡಿಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ದೆ ಒಂದು. ಎರಡನೇದು, ಈ ಕಾಂಗ್ರೆಸ್ಸಿಂದ ಇಷ್ಟು ಜನ ಬಂದಿಲ್ಲಿ ಕ್ಯಾಂಪ್ ಮಾಡಿ ಯಾರು ಒಬ್ಬರು ಬಂದು ನನಗೆ ಮಾತಾಡ್ಯಾರ ಅಂತ ಕೇಳಬೇಕಾಯ್ತು. ಅದಕ್ಕೆ ಬಂದಿಲ್ಲ, ಅದು ಅಶಿಸ್ತ್ಯ. ಅದು ಪಕ್ಷದ ಕ್ರಮವನ್ನು ನೀವೇನು ಏನು ಹೇಳಕ್ ಬಯಸ್ತೀರಿ ಸರ್? ಯಾವ ಪಕ್ಷದವರು, ನಮ್ಮ ಪಕ್ಷದವರು ನನಗೆ ಹೋಗಿ ನೀನು ಕೆಲಸ ಮಾಡಂತ ಯಾರು ಹೇಳಿದಾರ? ಪ್ರಾಥಮಿಕ ಸದಸ್ಯತ್ವದಿಂದ ತೆಗೆದುಹಾಕಿರೋ ವಿಚಾರವನ್ನ ನೀವೇನು ಅದು ಕೈಯಾಗಿ ಬಂದಿಲ್ದಂಗೆ ನಾನು ಏನು ಹೇಳಂಗಿಲ್ಲ. ಆಕಸ್ಮಿಕವಾಗಿ ಹಂಗೆ ಮಾಡಿದ್ರೆ ಅದು ಆಮೇಲೆ ಕರೆದು ಮಾತಾಡ್ತೀನಿ. ಸರ್, ತಾವೇನಾದರೂ ಈ ಕನ್ವಿನ್ಸ್ ಮಾಡಕ್ಕೆ ಹೋಗುವಂತ ಸಂದರ್ಭದಲ್ಲಿ ಸ್ವಿಚ್ ಆಫ್ ಮಾಡ್ಕೊಂಡಿದ್ರಾ ತಾವು? ಅಂದ್ರೆ ರಿಜ್ವಾನ್ ಅವರು, ಸಲೀಂ ಅವರು ದಾವಣಗೆರೆಗೆ ಬಂದಾಗ ಮೈನಾರಿಟಿ ಲೀಡರ್ಗಳನ್ನ ಕನ್ವಿನ್ಸ್ ಮಾಡುವ ಹಂತದಲ್ಲಿ ತಾವು ಸ್ವಿಚ್ ಆಫ್ ಮಾಡ್ಕೊಂಡ್ರಿ. ನಸೀರ್ ಅಹಮದ್ ಅವರು ಹೆಲಿಪ್ಯಾಡ್ ಅವರಿಗೆ ಹೋಗಿ ವಾಪಸ್ ಕಾರ್ ಹೊತ್ಕೊಂಡು ಬಂದ್ರು ಅನ್ನುವಂಥದ್ದು ಇವೆರಡು ಪ್ರಮುಖ ವಿಚಾರ. ನಾನು ಏನು ಸ್ವಿಚ್ ಆಫ್ ಮಾಡ್ಕೊಂಡಿಲ್ಲ. ಅವಾಗ ಕೌನ್ಸಿಲ್ ನಡೀತಾ ಇತ್ತು. ನನ್ನ ಎದುರುಗಡೆನೇ ಸಲೀಂ ಅಹಮದ್ ಅವರು ಕುತ್ಕೊಳ್ಳೋದು, ನನ್ನ ಪಕ್ಕದಾಗ ನನ್ನ ಎದುರುಗಡೆನೇ ನಸೀರ್ ಅಹಮದ್ ಕುತ್ಕೊಳ್ಳೋದು. ಇವರೆಲ್ಲರೂ ಮಾತಾಡ್ತಾ ಇದ್ರು, ಹೋಗ್ತಾ ಇದ್ರು, ಬರ್ತಾ ಇದ್ರು. ಮುಖ್ಯಮಂತ್ರಿ ಹತ್ರ ಮಾತಾಡಿ ಅಲ್ಲಿಂದ ಹೋಗಿರೋದು ಎಲ್ಲ ನನ್ನ ಎದುರುಗಡೆನೇ ನಡೆದಿರೋದು. ಯಾರು ನನಗೆ ಆ ವಿಚಾರದಲ್ಲಿ ಮಾತಾಡಿಲ್ಲ.